ಹಾಯ್ ಗೈಸ್, ನೀವೇನಾದರೂ ರೀಸೆಂಟಾಗಿ ಕ್ಲೌಡ್ ಅಥವಾ ಡೆವಾಪ್ಸ್ ಪೊಸಿಷನ್‌ಗೆ ಅಪ್ಲೈ ಮಾಡಿದ್ದೀರಾ ಅಂದರೆ, ತುಂಬ ಟೈಟಲ್‌ಗಳನ್ನ ಕೇಳಿರ್ತೀರ. ಡೆವಾಪ್ಸ್ ಇಂಜಿನಿಯರ್, ಕ್ಲೌಡ್ ಇಂಜಿನಿಯರ್, ಎಸ್‌ಆರ್‌ಇ ಈ ರೀತಿ ಡಿಫರೆಂಟ್ ಟೈಟಲ್ ಇರುತ್ತೆ. ಹಾಗಾದರೆ ಇದಕ್ಕೆಲ್ಲ ಡಿಫರೆನ್ಸ್ ಏನು? ಎಲ್ಲ ಒಂದೇನಾ ಅಥವಾ ಇದಕ್ಕೇನಾದರೂ ಡಿಫರೆನ್ಸ್ ಇದೆಯಾ ಅಂತ ನೋಡೋದಾದರೆ, ಮೊದಲನೇದಾಗಿ ಎಸ್‌ಆರ್‌ಇ ಅಥವಾ ಕ್ಲೌಡ್ ಆಪ್ಸ್. ಇವರು ಮೋಸ್ಟ್ ಆಗಿ ಮಾನಿಟರಿಂಗ್ ಮತ್ತು ಟ್ರಬಲ್ ಶೂಟಿಂಗ್‌ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಇವರು ಡೆಪ್ಲಾಯ್ಮೆಂಟ್ ಅಥವಾ ಡೆವಲಪ್ಮೆಂಟ್‌ನ ಮಾಡಲ್ಲ. ಪೈಪ್ಲೈನ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಅದೇ ರೀತಿ ರಿಸೋರ್ಸ್‌ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಇದು ನಾರ್ಮಲಿ ಡೆವಾಪ್ಸ್ ಅಥವಾ ಕ್ಲೌಡ್ ಇಂಜಿನಿಯರ್ ಕೆಲಸ ಆಗಿರುತ್ತೆ. ಎಸ್‌ಆರ್‌ಇ ನಾರ್ಮಲಿ ಯಾವುದೇ ಒಂದು ಸೈಟ್ ಡಿಪ್ಲಾಯ್ ಆದಮೇಲೆ ಅದು ಅಪ್ ಆ್ಯಂಡ್ ರನ್ನಿಂಗ್ ಇರೋ ಥರ ನೋಡ್ಕೊಳ್ಳುವಂಥದ್ದು ಅವ್ರ ಕೆಲಸ ಆಗಿರುತ್ತೆ. ಅಂದರೆ ಪ್ರೊಡಕ್ಷನಲ್ಲಿ ಏನೋ ಅಲರ್ಟ್ ಬಂತು ಅಂದರೆ ಡಿಫರೆಂಟ್ ಮಾನಿಟರಿಂಗ್ ಸ್ಟ್ಯಾಕ್ ಇರುತ್ತೆ. ಕ್ಲೌಡ್ ಸ್ಪೆಸಿಫಿಕ್ ಮಾನಿಟರಿಂಗ್ ಸ್ಟ್ಯಾಕ್ ಇರ್ಬೋದು ಅಥವಾ ಗ್ರಫಾನಾ ಪ್ರೊಮಿಥಿಯಸ್ ಅಂತ ಮಾನಿಟರಿಂಗ್ ಸ್ಟ್ಯಾಕ್ ಇರ್ಬೋದು. ಅದೇ ರೀತಿ ಪೇಜರ್ ಡ್ಯೂಟಿನ ನೀವು ಕೇಳಿದ್ದೀರಾ ಅಂದರೆ ಯಾವುದೇ ರೀತಿ ಅಲರ್ಟ್ ಟ್ರಿಗರ್ ಆದಾಗ ಎಸ್‌ಆರ್‌ಇ ಅಥವಾ ಕ್ಲೌಡ್ ಆಪ್ಸ್ ಟೀಮ್ ಫಸ್ಟ್ ರೆಸ್ಪಾಂಡರ್ ಆಗಿರ್ತಾರೆ. ಅಂದರೆ ಫಸ್ಟ್ ಎರರ್ ಅಥವಾ ಅಲರ್ಟ್ ಎಸ್‌ಆರ್‌ಇ ಟೀಮ್ ಬರುತ್ತೆ. ಅವರು ಅದನ್ನು ಓಪನ್ ಮಾಡಿಬಿಟ್ಟು ರೆಸ್ಪಾಂಡ್ ಮಾಡ್ತಾರೆ. ರಿಸಾಲ್ವ್ ಮಾಡಿಬಿಟ್ಟು ಸೈಟ್ ಮತ್ತೆ ಅಪ್ ಆ್ಯಂಡ್ ರನ್ನಿಂಗ್ ಇರೋ ಥರ ನೋಡ್ಕೊಂತಾರೆ. ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಅದು ಅಂದರೆ ಎಸ್ಕಲೇಟ್ ಆಗುತ್ತೆ ಡೆವಾಪ್ಸ್ ಇಂಜಿನಿಯರ್ ಅದೇ ರೀತಿ ಹೈಯರ್ ಇಂಜಿನಿಯರ್ಸ್‌ಗೆ. ಇದು ಮೇನ್ ಆಗಿ ಎಸ್‌ಆರ್‌ಇ ಕೆಲಸ. ಅಂದರೆ ಒಂದು ಸೈಟ್‌ನ ಅಪ್ ಆ್ಯಂಡ್ ರನ್ನಿಂಗ್ ನೋಡ್ಕೊಳ್ಳುವಂಥ ಕೆಲಸ. ಅದೇ ರೀತಿ ಮಾನಿಟರಿಂಗ್ ಮತ್ತೆ ಮೇನ್ ಆಗಿ ಟ್ರಬಲ್ ಶೂಟಿಂಗ್ ಮಾಡುವಂಥದ್ದು. ಹಾಗೆ ಇವಾಗ ಕ್ಲೌಡ್ ಮತ್ತೆ ಡೆವಾಪ್ಸ್ ಇಂಜಿನಿಯರ್‌ನ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಸಹ ತುಂಬ ಕಂಪನಿಲಿ ಕ್ಲೌಡ್ ಮತ್ತೆ ಡೆವಾಪ್ಸ್ ಇಂಜಿನಿಯರ್ ಒಂದೇ ಟೀಮ್ ಇರುತ್ತೆ. ಅಂದರೆ ಇವರು ಮೋಸ್ಟ್ ಆಗಿ ಕ್ಲೌಡ್ ರಿಸೋರ್ಸ್‌ಗಳನ್ನ ಡಿಪ್ಲಾಯ್ ಮಾಡುವಂಥದ್ದು, ಅದೇ ರೀತಿ ಪೈಪ್ಲೈನ್‌ಗಳನ್ನ ಡಿಪ್ಲಾಯ್ ಮಾಡುವಂಥದ್ದು, ಆಟೋಮೇಟ್ ಮಾಡುವಂಥದ್ದು, ಈ ಎಲ್ಲ ಡಿಪ್ಲಾಯ್ಮೆಂಟ್ ಮತ್ತೆ ಡೆವಲಪ್ಮೆಂಟ್‌ಗಳನ್ನ ನೋಡ್ಕೊಂತಾ ಇರ್ತಾರೆ. ಹಾಗೆ ಕೆಲವೊಂದು ಕಂಪ್ನಿಲಿ ಈ ರೀತಿ ಕ್ಲೌಡ್ ಇಂಜಿನಿಯರ್‌ನ ಲ್ಯಾಂಡಿಂಗ್ ಝೋನ್ ಅಂತ ಒಂದು ಕ್ಯಾಟಗರಿಗೆ ಹಾಕಿರ್ತಾರೆ. ಅಲ್ಲೇನಾಗುತ್ತೆ, ನಿಮ್ಮ ಕ್ಲೌಡ್ ರಿಸೋರ್ಸ್ ಏನಿರುತ್ತೆ ವಿಪಿಸಿ, ಅದೇ ರೀತಿ ಐಎಎಂ, ಹಾಗೆ ಬೇರೆ ಯಾವುದೋ ಒಂದು ರಿಸೋರ್ಸ್ ಕ್ಲೌಡಲ್ಲಿ ಇದೆ ಅಂದರೆ ಅದನ್ನ ಕ್ಲೌಡ್ ಇಂಜಿನಿಯರ್ ಅಥವಾ ಲ್ಯಾಂಡಿಂಗ್ ಝೋನ್ ಟೀಮ್ ಹ್ಯಾಂಡಲ್ ಮಾಡುತ್ತೆ. ಡೆವಾಪ್ಸ್ ಟೀಮಲ್ಲಿ ಮೋಸ್ಟ್ ಆಗಿ ಆಟೋಮೇಷನ್ ಮತ್ತು ಪೈಪ್ಲೈನ್ ಡಿಪ್ಲಾಯ್ಮೆಂಟ್‌ನ ನೋಡ್ತಾ ಇರ್ತಾರೆ. ಅದು ಗಿಟಬ್ ಆಕ್ಷನ್ ಪೈಪ್ಲೈನ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆಟೋಮೇಷನ್ ಆಗಿರ್ಬೋದು, ಅದನ್ನ ಡೆವಾಪ್ಸ್ ಟೀಮ್ ಅವ್ರು ನೋಡ್ಕೊಂತಾ ಇರ್ತಾರೆ. ಆದರೆ ಇಂಡಿಯನ್ ಎಮ್-ಎನ್-ಸಿನ ನೋಡೋದಾದ್ರೆ ಮೋಸ್ಟ್ ಆಫ್ ದ ಕಂಪ್ನಿಲಿ ಈ ರೀತಿ ಏನು ಡಿಫರೆನ್ಸ್ ಇರಲ್ಲ. ಒಂದೇ ಟೀಮ್ ಎಲ್ಲಾನು ನೋಡ್ಕೊಂತಾ ಇರುತ್ತೆ. ಡೆವಾಪ್ಸ್ ಟೀಮ್ ಅವರೇ ಮಾನಿಟರಿಂಗು ಮಾಡ್ತಾ ಇರ್ತಾರೆ, ಡಿಪ್ಲಾಯ್ಮೆಂಟು ಮಾಡ್ತಾ ಇರ್ತಾರೆ, ಡೆವಲಪ್ಮೆಂಟು ಮಾಡ್ತಾ ಇರ್ತಾರೆ. ಕೆಲವೊಂದು ಕಂಪ್ನಿ ಇದು ಕ್ಲೌಡ್ ಇಂಜಿನಿಯರ್ ಆಗಿರ್ಬೋದು, ಕೆಲವೊಂದು ಕಂಪ್ನಿಲಿ ಇದು ಓನ್ಲಿ ಎಸ್‌ಆರ್‌ಇ ಆಗಿರ್ಬೋದು. ಆದ್ರಿಂದ ಕರೆಕ್ಟಾಗಿ ಜೆಡಿನ ಚೆಕ್ ಮಾಡ್ಕೊಳ್ಳಿ. ಹಾಗೆ ತುಂಬ ಕಡೆ ಇಂಡಿಯನ್ ಎಮ್-ಎನ್-ಸಿನಲ್ಲಿ ನೀವು ಜೆಡಿನ ನೋಡಿದ್ರು ಸಹ ಜೆಡಿಲೇ ಒಂದು ವರ್ಕ್ ಇರುತ್ತೆ. ಆದರೆ ನೀವು ಮಾಡುವಂಥ ಕೆಲಸನೇ ಬೇರೆ ಇರುತ್ತೆ ಅಲ್ಲಿ. ಸೊ ಇದು ಕಾಮನ್ ಇಂಡಿಯನ್ ಕಂಪ್ನೀಸಲ್ಲಿ. ಸೊ ಆದ್ರಿಂದ ನೆಕ್ಸ್ಟ್ ಟೈಮ್ ನೋಡ್ಕೋಬೇಕಾದ್ರೆ ಜೆಡಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಚ್ ಆರ್‌ನ ಸಹ ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸಿಗೋಣ ಮತ್ತೆ. ಬಾಯ್.